ಜಮಖಂಡಿ ನಗರದಲ್ಲಿ ಮೈಕ್ರೋ ಫೈನಾನ್ಸ್ ಗಳ ಕಿರುಕುಳ ಸಿಎಂ ಸಭೆ ಮಾಡ್ತಿದ್ದಾಗಲೇ ವಸೂಲಿಗೆ ಬಂದಿದ್ದ ಸಿಬ್ಬಂದಿ. ಇವತ್ತು ಸಿಎಂ ಸಭೆ ಇತ್ತು. ಜಮಖಂಡಿ ನಗರದಲ್ಲಿ ಮೈಕ್ರೋ ಫೈನಾನ್ಸ್ ಗಳ ಕಿರುಕುಳ ಸಿಎಂ ಸಭೆ ಬೆಂಗಳೂರಿನ ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಆಗ್ತಾ ಇತ್ತು. ಅವಾಗಲೇ ವಸೂಲಿಗೆ ಬಂದಿದ್ರು ಸಿಬ್ಬಂದಿ. ಅವಟಿ ಗಲ್ಲಿಯಲ್ಲಿ ಸಿಬ್ಬಂದಿಯನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಮಹಿಳೆಯರು. ಕಣ್ಣೀರಿಟ್ಟು ಸಾಲ ಮನ್ನಕ್ಕೆ ಸರ್ಕಾರಕ್ಕೂ ಹೆಣ್ಣು ಮಕ್ಕಳು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಜಮಖಂಡಿ ಭಾಗದಲ್ಲಿ ಹೆಚ್ಚಾಗ್ತಾ ಇದೆ ಫೈನಾನ್ಸ್ ಕಂಪನಿಗಳ ಹಾವಳಿ. ಇವತ್ತು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಭೆ ಕೂಡ ನಡೀತಾ ಇತ್ತು ಬೆಂಗಳೂರಿನ ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ. ನಾಲ್ಕು ದಿವ್ಸ ಬಿಟ್ಟು ತುಂಬ್ತೇನಂತ ಅದು 5 ಕಂತು ಉಳ್ದಾವ್. 4 ದಿವ್ಸ ಬಿಟ್ಟು ತುಂಬ್ತೇನಂದ್ರೆ ಇದು ಮತ್ತೆ ಕೂತಾರ ಕಟ್ಟಿ ಮ್ಯಾಗ ಅಂದ್ರೆ ಯಾರು ಪರ್ಮಿಷನ್ ಕೊಟ್ಟು ಮೊದಲ 5 ಕಂಪ್ಲೇಂಟ್ ತಗೋದ ಸಾಹೇಬ್ರು ಮಾತಾಡ್ರಿ ಸರ್ ಇಲ್ಲ ತಿಳಿಯಲಿಲ್ಲ ಅವ್ರ ನಿನಗಿಲ್ಲ ತಿಳಂಗ್ ನೀ ಹಾಕ್ತಿ ನಿನಗಿಲ್ಲ ತಿಳಿದಿಲ್ಲ ಅವರು ಮತ್ತು ನಿನಗಿಲ್ಲ ತಿಳಿ ನಿನಗೆ ಹಾಕ್ತಿ ಯಾರು ಕೂಲರ್ ಅಂದಾರ ಮೊದಲಿಗೆ ನಮಗೆ ಮತ್ತು ನಿನಗೆ ಯಾಕೆ ಪರ್ಮಿಷನ್ ತೆಗಿ ನಿಮ್ಮ ಮ್ಯಾನೇಜರ್ಗೆ ಹಚ್ಚಿ ಅಶೋಕ್ ಸರ್ಕಲ್ದಿಂದ ಮಾತಾಡಕತ್ತೀವಿ. ಸಂಘ ತಗೊಂಡಿದ್ದೀವಿ ಭಾಳ ಅಂದ್ರೆ ಲಾಸ್ ಆಗೈತ್ರಿ ನಮಗೆ. ಧರ್ಮಸ್ಥಳ ಸಂಘ ತಗೊಂಡ್ ಕಿಶನ್ ಇದ್ದಿದ್ದು ಮನ್ಯಾನು ಬಾಂಡೆ ಎಲ್ಲ ತೊಗೊಂಡು ಹೋಗ್ಯಾರ್ರಿ ಸಾಮಾನುಗಳು. ಆಮೇಲೆ ದೇನೇದವ್ರು ಈ ನಮ್ನಿ ಕಾಡಾಕತ್ತಾರ್ರಿ. ಇವ್ರು ಚಿಂತೆ ಮಾಡಿ ಇವರು ಎಲ್ಲ ಇದಾಗತ್ತಾರ್ರಿ ಸರಿ. ಏನಾರ ಮಾಡ್ರಿ ಇವ್ರ ಕಡೆ ಬಂದಿವ್ರಿ ಅವ್ರ ನಮ್ಮನ್ನು ನಾಳೆ ಮಾಡ್ಯಾರ್ರಿ ಸರಿ. ಏನಾರ ಮಾಡ್ರಿ ನಮಗೆ ಒಟ್ಟ ಅವ್ರು ಸಿದ್ದರಾಮಯ್ಯ ಕೈ ಜೋಡಿಸ್ತೇನ್ರಿ. ಏನಾರ ಹೆಲ್ಪ್ ಮಾಡ್ರಿ ನಮಗ ಇದೆಲ್ಲ ಮನ್ನಾಯಿ ಮಾಡಿಬಿಡ್ರಿ. ನಮ್ದು ಏನೇದವ್ರದ್ದು ಇಲ್ಲ ಅವ್ರಿಗೆ ಎಷ್ಟು ಬಡ್ಡಿ ತಗೊಂಡ್ರಿ? ಹೌದು 10 ಬಡ್ಡಿಲಿ ತಗೊಂಡಿದ್ದೀವಿ ಸರ್. ಎಷ್ಟು ತಗೊಂಡ್ರಿ ಅಮೌಂಟ್? ನಾವು 15,000 ರೂಪಾಯಿ ತಗೊಂಡಿದ್ದೀವಿ. 8,000 ರೂಪಾಯಿ ಅವ್ರು ನಮ್ಮ ಮನ್ಯಾಗ ಟಿವಿನ ಓದ್ಬಿಟ್ಟಾರ್ರಿ. ಈಗ ಮೈಕ್ರೋ ಫೈನಾನ್ಸ್ನಾಗ ಸಂಘ ಎಷ್ಟು ತಗೊಂಡ್ರಿ? ಅವ್ರು ನಾವು 1 ಲಕ್ಷ ರೂಪಾಯಿ ತಗೊಂಡಿವ್ರಿ ಸರ್. ಈಗ ಎಷ್ಟು ಏನು ಕಿರುಕುಳ ಕೊಡ್ತಾರೆ ನಿಮ್ಗೆ ಅವರು? ಏನೂ ಇಲ್ರಿ ಸರ್. ಅವ್ರು ಇದು ಬಂದ್ ಕಿಶಿಂದ ಬರೇ ತುಂಬ್ರಿ ಅಮ್ಮ ಅಂತಂದು ಮುಂಜಾನೆ 8 ಗಂಟೆಗೆ ಬಂದಿರ್ತಾರ್ರಿ. ಏನು ನಮಗೇನು ತಿನ್ನುಗುಣಾಗಿಲ್ಲ ಉಣ್ಣುಗುಣಾಗಿಲ್ಲ. ಅವ್ರು ಏನು ಬಂದು ಬೈಯೋದು ತುಂಬ್ರಿ ಅಮ್ಮ ಅಂತಂದು ಟಾರ್ಚರ್ ಮಾಡೋದು ಹಿಂಗೆ ಮಾಡಾಕತ್ತಾರ್ರಿ ಸರಿ. ಸನಾರಿ ನಾ ಪೆಂಡ್ರೂರಿಂದ ಮಾತಾಡಕತ್ತೀನಿ. ಮೈಕ್ರೋ ಫೈನಾನ್ಸ್ ಅವ್ರು ಭಾಳ ತರಾಸ್ಕೊಳಕತ್ತಾರ ರೀ. ಅವ್ರ ತರಾಸ್ ಸಂಬಂಧ ನಮ್ಮ ಯಜಮಾನೂ ಬಿಟ್ಟು ಹೋಗ್ಯಾರ್ರಿ ನಮಗೆ. ಅವ್ರು ನಮ್ಮ ಯಜಮಾನ್ ಬಿಸ್ನೆಸ್ ಲಾಸ್ ಆಗಿತ್ರಿ, ಅದರ ಸಂಬಂಧ ತುಂಬಿಲ್ರಿ. ಅವ್ರ ಗಂಡ್ರ ಮನ್ಯಾಗ ಭಾಳ ಟಾರ್ಚರ್ ಮಾಡ್ಲಾಕತ್ತಿದ್ದು. ನಾವು ತವ್ರ ಮನೆಗೆ ಹೋಗಿದ್ರಿ, ಅಲ್ಲೇನ ಬಂದು ನಮಗೆ ಭಾಳ ಟಾರ್ಚರ್ ಮಾಡ್ಲಾಕತ್ತಾರ್ರಿ. ಅವ್ರು ನಮ್ಮ ಮನೆ ಮುಂದೆ ಬಂದು ಕುಂದರ್ತಾರ್ರಿ, ಒಳಗೆ ಕುಂದರ್ತಾರ್ರಿ. ನಿಮ್ಗೆ ರೊಕ್ಕ ತುಂಬಕ್ಕೆ ಆಗ್ಲಿಕ್ಕಂದ್ರು ನಮ್ಮ ಕೂಡ ಬಾ, ಆಫೀಸ್ಗೆ ಬಾ, ಅಲ್ಲೇ ಗಾಡಿ ಮೇಲೆ ಕುಂಡ್ರ ಬಾ, ನಮ್ಮ ಕೂಡ ಅಲ್ಲೇ ನೋಡೋಣ ಏನಾಗ್ತೈತಿ. ನಿಮ್ಗೆ ನೀವು ಇವ್ರಲ್ಲಿ ಹಾಕೋ ಸಹಿ, ನೀವು ಸಹಿ ಅದಂದ್ರೆ ನಿಮ್ಮ ಇನ್ಶೂರೆನ್ಸ್ ಬರ್ತೈತಿ, ನಮ್ಮ ರೊಕ್ಕ ಮನ್ನಾ ಆಗ್ತೈತಿ ನಿಮ್ದು ರೊಕ್ಕ. ಹಂಗೆ ಹಿಂಗೆ ಹೇಳ್ತಾರೆ ಸರ್. ಅವ್ರು ಬಂದ ಕೇಶಿ ಭಾಳ ಟಾರ್ಚರ್ ಕೊಡ್ತಾರೆ. ಹರಾಗೆ 7 ಬರ್ತಂದ್ರು 12 ರಾತ್ರಿ 10 11 ತನ ನಮ್ಮ ಮನೆ ಮುಂದೆ ಕುಂದರ್ ಬಿಡ್ತಾರಿ. ಹೋಗಾಕ ಹಾದಿನೂ ಕೊಡಂಗಿಲ್ರಿ. ಬರಾಕ್ ಕೆಲ್ಸಕ್ಕೆ ಹೋಗ್ತೀನಿ ನಮಗೆ ಬಿಡ್ರಿ ಅಂದ್ರು. ನೀ ಎಲ್ಲಿ ಹೋಗ್ತೀವಿ ಹೋಗಿ ನಾ ಅಲ್ಲೇ ಬರ್ತೀನಿ, ನಿಮ್ ಕೂಡ ನೀ ರೊಕ್ಕ ಕೊಡಬೇಕು ಹಂಗೆ ಹೇಳ್ತಾರ್ರಿ. ನಾ ಅವಾಗ ಸಂಬಂಧ ಏನೈತ್ರಿ ಬಾರಿಗಡ್ಡಿ ಸರ್ ಅಂತ ಬಂದಿದ್ರಿ. ಅವಾಗ ಅವರು ನಮಗೆ ಭಾಳ ನಮ್ಗೆ ಭಾಳ ಕಷ್ಟ ಐತ್ರಿ ಅವಾಗ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.